ಅಚ್ಚೇ ದಿನ್ ಅಂದರೆ ಇದೇನಾ? ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ MP ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ದಿಲ್ಲಿಯ ಜಂತರ್ ಮಂತರದಲ್ಲಿ ನಡೆದಿರುವಂತಹ ಪ್ರತಿಭಟನೆ, ಅಲ್ಲಿ ನಡೆದಿರ್ತಕ್ಕಂಥ ಹೋರಾಟ, ಅಲ್ಲಿ ನಡೆದಿರ್ತಕ್ಕಂಥ ಈ ಒಂದು ನೀಟ್ ಪರೀಕ್ಷೆಯ ವಿರುದ್ಧವಾಗಿ ಹೋರಾಟ ಮಾಡ್ತಿರುವಂಥ ಅನೇಕ ಜನ ಮಹಿಳೆಯರು, ಮಕ್ಕಳು, ಪುರುಷರು, ತಂದೆ ತಾಯಿ ಎಲ್ಲರೂ ಕೂಡ ಸೇರಿಕೊಂಡು ಇವತ್ತು ನನ್ನ ಮಗಳು ಪಾಸ್ ಆಗ್ತಾಳೆ, ಇವತ್ತು ನನ್ನ ಮಗನ ಪಾಸ್ ಆಗ್ತಾನೆ, ನಾಳೆ ಒಂದು ದಿವಸ ನೀಟಲ್ಲಿ ಬಂದು ಡಾಕ್ಟರ್ ಆಗ್ತಾನೆ, ಇಂಜಿನಿಯರ್ ಆಗ್ತಾನೆ ಅಂತಕ್ಕಂಥ ಕನಸು ಕಟ್ಟಿಕೊಂಡಂತ ಅನೇಕ ಜನ ತಂದೆ ತಾಯಿಗೆ ಇವತ್ತು ಅಚ್ಚೇ ದಿನ್ ಹೀಗಿದೆ ನೋಡಿ. ಇದು ಅಚ್ಚೇ ದಿನ್ ಹೀಗಿರಬೇಕು. ಮೋದಿ ಮಾಡುವಂತಹ ಕೆಲಸ ಹೀಗಿರಬೇಕು. ಮೈಯೆಲ್ಲ ರಕ್ತ, ಬೆನ್ನ ಮೂಳೆ ಮುರಿದೋಗಿದೆ, ಕೈಕಾಲುಗಳು ಎಲ್ಲೋ ಬಿದ್ದು ಹೋಗಿದ್ದಾವೆ. ಯಾರು ಸಿಕ್ಕೋರ್ ಮೇಲೆ ರಾಟಿ ಚಾರ್ಜು, ಅವ್ರ ಮೇಲೆ ಹಸಿರು ವಾಯನ ಸಿಂಪಡಿಸುವ ಮೂಲಕ ಅಮಿತ್ ಶಾ, ಮೋದಿ, ಬಿಜೆಪಿ ಸರ್ಕಾರ ಇವತ್ತು ನಿಜಕ್ಕೂ ದಂಗಾಗಿ ಹೋಗಿದೆ. ನಾವೆಲ್ಲ ವಿಚಾರ ಮಾಡ್ತಾ ಇದ್ದೀವಿ, ನಮ್ಮ ಮಕ್ಕಳು ಉನ್ನತ ಮಟ್ಟಕ್ಕೆ ಹೋಗ್ಬೇಕು, ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಪಡಿಬೇಕು, ನಮ್ಮ ಮಕ್ಕಳು ತನ್ನದೇ ದಾರಿಯಲ್ಲಿ ಕಂಡುಕೊಳ್ಬೇಕಂತ ಕನಸು ಕಂಡುಕೊಂಡಂತ ಅದೆಷ್ಟೋ ತಂದೆ ತಾಯಿ ಮೇಲೆ ಇವತ್ತು ನೀಟ್ ಪರೀಕ್ಷೆಯಿಂದ ಬಹಳಷ್ಟು ಜನರಿಗೆ ಅಕ್ರಮವಾಗಿ ಮಾಡತಕ್ಕಂಥ ಆ ನೀಟ್ ಪರೀಕ್ಷೆನ ರದ್ದುಪಡಿಸಬೇಕು. ನಾಲಾಯಕ್ ಮಂತ್ರಿ ಆಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನನ್ನ ರಾಜೀನಾಮೆ ಪಡೆದುಕೊಳ್ಳಬೇಕೆಂಬ ನಿಟ್ಟಿನಲ್ಲಿ ಇವತ್ತು ಜಂತರ್ ಮಂತರ್ನಲ್ಲಿ ಸುಮಾರು ದಿನಗಳಿಂದ ಪರೀಕ್ಷೆ ನಡೆದಂತ ವಿದ್ಯಾರ್ಥಿಗಳು ಕೂಡ ಬರಬೇಕು ಅಂತ ಹೇಳಿ ಮಾತಾಡಿಕೊಂಡು ಅಲ್ಲಿ ಕಾಕ್ರೋಚ್ ಪಕ್ಷದ ಮುಖ್ಯಸ್ಥ ಮತ್ತು ಅನೇಕ ಜನ ಹೋರಾಟಗಾರರು ಭಾಗವಹಿಸಿ ಅಲ್ಲಿ ಒಂದು ತಮ್ಮದಂತಹ ರೀತಿಯಲ್ಲಿ ಒಂದಿಷ್ಟು ಬೇಡಿಕೆಗಳನ್ನ ಇಡಬೇಕು, ಸರ್ಕಾರವನ್ನು ಸ್ಪಂದಿಸುತ್ತೆ ಅಂತಕ್ಕಂಥ ಲೆಕ್ಕದಲ್ಲಿ ಒಂದಿಷ್ಟು ಜನನ ಸೇರಿಕೊಂಡು ಪ್ರತಿಭಟನೆ ಹಮ್ಮಿಕೊಂಡಿದ್ರು. ಪ್ರತಿಭಟನೆ ಅಂದ್ರೆ ಅಲ್ಲಿ ಯಾವುದೇ ರೀತಿಯ ಕಲ್ಲು ತೂರಾಟ, ಬಡಿಗೆ ಹಿಡ್ಕೊಂಡು, ಲಾಠಿ ಹಿಡ್ಕೊಂಡು ಹೋಗ್ತಾ ಇಲ್ಲ ಸ್ವಾಮಿ. ಕೇವಲ ನಮ್ಗೆ ಬೇಕಾಗಿರುವಂತಹ ಸಂವಿಧಾನದ ಹಕ್ಕಿನಡಿಯಲ್ಲಿ ನಮಗೆ ನೀವು ಸರಿಯಾದ ರೀತಿಯಲ್ಲಿ ನಮಗೆ ನೀವು ನೀಟ್ ಪರೀಕ್ಷೆನ ನಡೆಸ್ಕೊಳ್ಳಕ್ಕಾಗಿಲ್ಲ, ನೀವು ಅದನ್ನ ಸೋರಿಕೆ ಮಾಡಿದಿರಿ, ನೀವು ಮನ ಬಂದಂಗೆ ಮಾರಿಕೊಂಡಿದ್ದೀರಿ, ಅದನ್ನ ರದ್ದುಪಡಿಸಬೇಕು, ಪುನಃ ಅದನ್ನ ಮರುಕಳಿಸಬೇಕು. ಈಗ ಎಷ್ಟೋ ಜನ ಅದರಿಂದ ತೀರಿಕೊಂಡು ಹೋಗಿದ್ದಾರೆ, ಅಂತವರಿಗೆ ನ್ಯಾಯಬದ್ಧವಾಗಿ ಪರಿಹಾರ ಕೊಡಬೇಕು. ಆ ಕೇಂದ್ರದ ಶಿಕ್ಷಣ ಮಂತ್ರಿ ಇರತಕ್ಕಂಥ ಧರ್ಮೇಂದ್ರ ಪ್ರಧಾನ ರಾಜೀನಾಮೆ ಕೇಳಬೇಕು. ಯಾಕೆ ಕೇಳ್ತಾ ಇಲ್ಲ ಅಂತಕ್ಕಂಥ ಒಂದೇ ಒಂದು ವಿಚಾರದಲ್ಲಿ ಇವತ್ತು ಅಲ್ಲಿ ಸುಮಾರು ಜನ ಹೋರಾಟಗಾರರು ಭಾಗವಾಗಿದ್ದರು. ಜಂತರ್ ಮಂತರದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಮೌಖಿಕವಾಗಿರ್ತಕ್ಕಂಥ ಪ್ರತಿಭಟನೆಗೆ ಇವತ್ತು ಇಡೀ ಮೋದಿ ಪಾಟ್ಲಂ ಕೂಡ ಇವತ್ತು ದಂಗಾಗಿ ಹೋಗಿದೆ. ನಾಳೆ ರೊಚ್ಚಿಗೆದ್ರೆ ನೇಪಾಳದ ಪರಿಸ್ಥಿತಿ ನನಗೂ ಬರುತ್ತೆ ಅಂತಕ್ಕಂಥ ಆಲೋಚನೆ ಮಾಡಿದೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ, ಅಮಿತ್ ಶಾ ಅವರು. ನಾವು ಆಡಿದ್ದೇ ಆಟ, ಮಾಡಿದ್ದೇ ನೋಟ ಅನ್ನತಕ್ಕಂಥದ್ದಲ್ಲಿ ಸುಮಾರು 10-12 ವರ್ಷಗಳಿಂದ ಹೇಳಿ ಸುಳ್ಳು ಹೇಳಿ ಸರ್ಕಾರ ನಡೆಸ್ಕೊಂಡು ಬರ್ತಕ್ಕಂಥ ದಿಕ್ಕು ತಪ್ಪಲಾರಂತ ಪರಿಸ್ಥಿತಿ ಇವತ್ತು ಎದುರಾಗಿದೆ. ಜನರು ನಮ್ಮನ್ನ ಕೇಳ್ತಾರೆ, ಜನರು ನಮ್ಮನ್ನ ಎದೆ ಶರ್ಟನ್ನು ಹಿಡಿದು ಕೇಳುವಂತ ಮಟ್ಟಕ್ಕೆ ಬರ್ತಾರೆ ಅಂತ ಯಾವತ್ತೂ ಕೂಡ ಊಹಿಸ್ಕೊಳ್ಳಕ್ಕೂ ಆಗಿಲ್ಲ ನರೇಂದ್ರ ಮೋದಿಗೆ, ಅಮಿತ್ ಶಾಗೆ. ಇವತ್ತು ಗಡ 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 ನಡಗೋಗಿದೆ, ಸರ್ಕಾರವೇ ನಡಗೋಗ್ಬಿಟ್ಟಿದೆ. ಅಮಿತ್ ಶಾ ಎಲ್ಲಿ ಮೂಲೆ ಗುಂಪಾಗಿದ್ದಾರೋ ಗೊತ್ತಾಗ್ತಾ ಇಲ್ಲ. ನರೇಂದ್ರ ಮೋದಿ ನಾಪತ್ತೆಯಾಗಿದ್ದಾರೆ. ಅಲ್ಲಿ ಹಸಿರುವಾಯ ಹೊಡೆಯೋದಾಗಿರ್ಲಿ, ಪೊಲೀಸರ ಲಾಠಿ ಗೇಟ್ಗಳು ನೋಡ್ಬೋದು. ಹೀಗೆಲ್ಲ ಮೈಯೆಲ್ಲ ಹೊಡೆಸ್ಕೊಂಡು ತಮ್ಮ ಮಕ್ಕಳನ್ನ ತಾವು ನಮ್ಮ ರೀತಿಯಲ್ಲಿ ಬದುಕಿಸ್ಕೊಂಡು ಹೋಗತಕ್ಕಂಥ ಅನೇಕ ಜನ ಬಂದಿದ್ದಾರೆ. ಅಲ್ಲಿ ಯಾವುದೋ ಒಂದು ನಮಗೆ ನ್ಯಾಯಬದ್ಧವಾದಂತ ನಮಗೆ ನ್ಯಾಯ ಸಿಗುತ್ತೆ ಅಂತಕ್ಕಂಥ ವಿಚಾರದಲ್ಲಿ ಅನೇಕ ಜನರು ಬಂದಿದ್ದಾರೆ. ಇವತ್ತು ಈ ಒಂದು ಪಾರ್ಲಿಮೆಂಟ್ ಚಲೋ ಕಾರ್ಯಕ್ರಮವಾಗಿದ್ದರಿಂದ ಸಾವಿರಾರು ಜನ ಹರಿದುಕೊಂಡು ಬಂದ್ದಾರೆ. ಲಕ್ಷಾಂತರ ಜನ ನೋಡಿ ನರೇಂದ್ರ ಮೋದಿ ದಿಕ್ಕೋಪಾಲಾಗಿ ಹೋಗಿದ್ದಾರೆ. ಹೀಗ ಹೊಡೆಯೋದು ಅಚ್ಚೇ ದಿನ ಅಂದ್ರೆ ಇದೇನಾ? ಅಚ್ಚೇ ದಿನ ಅಂದ್ರೆ ಇದಕ್ಕೆ ಅಂತಾರ ಅಂತಕ್ಕಂಥ ಪ್ರಶ್ನೆ ನಮ್ಮನ್ನು ಕೂಡ ಕಾಡ್ತಾ ಇದೆ. ಅದೆಷ್ಟೋ ಗೋಧಿ ಮೀಡಿಯಾಗಳು ಅಲ್ಲಿರ್ತಕ್ಕಂಥ ಪೊಲೀಸರನ್ನ ಫೇವರೇಬಲ್ ಆಗಿ ತೋರಿಸ್ತಾ ಇದ್ದಾವೆ. ಅದೆಷ್ಟೋ ಗೋಧಿ ಮೀಡಿಯಾಗಳು ಪ್ರಧಾನ ಮಂತ್ರಿಗಳ ವಿರುದ್ಧವಾಗಿ ಮಾತಾಡಿದ್ದಾರೆ ಅಂತಕ್ಕಂಥ ಕ್ಲಿಪ್ ಗಳನ್ನ ಹಾಕ್ತಾ ಇದ್ದಾರೆ, ಅದನ್ನೇ ವೈರಲ್ ಮಾಡ್ತಾ ಇದ್ದಾರೆ. ಅನೇಕ ಜನ ಯೂಟ್ಯೂಬರ್ ಕೂಡ ಅದನ್ನೇ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ವಾಸ್ತವಾಂಶ ಏನು, ಸತ್ಯ ಏನು, ಸತ್ಯತೆ ಏನು ಅನ್ನೋದು ಕೂಡ ಅವ್ರು ಯಾರು ತೋರಿಸ್ತಾ ಇಲ್ಲ. ಅಲ್ಲಷ್ಟು ಜನ ಹೆಣ್ಣು ಮಕ್ಕಳು ಕೂಡ ಕರುಣೆ ಇಲ್ಲ ರೀ. ಹೆಣ್ಣು ಮಕ್ಕಳು ಕೂಡ ನೋಡೋದನ್ನ ಬಿಟ್ಟಿಲ್ಲ, ಮೈ ಮೇಲೆ ಹೊಡೆದಿದ್ದಾರೆ, ಬರೆ ಬರುವಾಗ ಹೊಡೆದಿದ್ದಾರೆ. ಅವ್ರ ಮುಖ ನೋಡಿದ್ರೆ ಸುಮ್ಮನೆ ಕೊಡ್ಬೇಕಿತ್ತಲ್ಲ, ಅದನ್ನು ಕೂಡ ಮಾಡ್ಲಕ್ಕಾಗಿಲ್ಲ. ಈ ಘನದಾರಿ ಕೆಲಸ ಮಾಡ್ತಕ್ಕಂಥ ಸರ್ಕಾರಕ್ಕೆ ಯಾವ ವಿಚಾರದ ನೈತಿಕತೆ ಇದೆ ಎಂಬುದನ್ನು ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಅನೇಕ ಜನ ರೊಚ್ಚಿಗೆದ್ದಿದ್ದಾರೆ. ಹೇಗಾದ್ರೂ ಮಾಡಿ ಧರ್ಮೇಂದ್ರ ಪ್ರಧಾನ
ರಾಜೀನಾಮೆ ಪಡಿಲೇಬೇಕು ಅಂತಕ್ಕಂಥ ಹಠಕ್ಕೆ ಬಂದು ನಿಂತುಕೊಂಡಿದ್ದಾರೆ. ಅನೇಕ ಗೋಧಿ ಮೀಡಿಯಾಗಳು ಅಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ಅಮಿತ್ ಶಾ ಅವನ ಬಾಲ ಬುಡಕರಾಗೆ ಅಲ್ಲಿಷ್ಟೊಂದು ಮೈಕ್ ಹಿಡ್ಕೊಂಡು ಮಾತಾಡ್ತಾ ಇದ್ದಾವೆ. ನಿಜವಾಗಿ ರಕ್ತ ಸುರಿಸ್ಕೊಂಡು ಬೆವರನ್ನ ಹಾರಿಸ್ಕೊಂಡು ಹಗಲು ರಾತ್ರಿ ಅನ್ನ ನೀರಿಲ್ಲದೆ ರೋಡಿಗೆ ನಿಂತ್ಕೊಂಡವರು ಅವ್ರ ಬಗ್ಗೆ ರಕ್ಷಣೆ ಕೊಡಕ್ಕಾಗ್ತಾ ಇಲ್ಲ, ಇವ್ರ ಸಮಸ್ಯೆ ಬಗ್ಗೆ ಕೇಳಕ್ಕಾಗ್ತಾ ಇಲ್ಲ. ಅಂದಮೇಲೆ ಯಾಕೆ ಆ ಸರ್ಕಾರ ಇರಬೇಕು, ಯಾಕೆ ಆ ರೀತಿಯನ್ನ ಇಲ್ಲಿ ಬಿಂಬಿಸಬೇಕು ಅಂತಕ್ಕಂಥನ್ನ ಕೇವಲ ಬಿಜೆಪಿಯ ಗೋಧಿ ಮೀಡಿಯಾಗಳು ತಮ್ಮದೇ ಅಂತ ದೃಷ್ಟಿಯಲ್ಲಿ ಒಂದಿಷ್ಟು ಆಲೋಚನೆ ಮಾಡಿಕೊಂಡು ಯಾವುದೇ ಒಂದು ವಿಚಾರಗಳನ್ನು ಕೂಡ ಪ್ರಸ್ತಾವನೆ ಮಾಡ್ಲಿಕ್ಕಾಗಲಿಲ್ಲ. ಅಷ್ಟೊಂದು ಜಂತರ್ ಮಂತರಲ್ಲಿ ಅಷ್ಟು ಜನ ಸೇರ್ಕೊಂಡು ಕೂಡ ಗೋಧಿ ಮೀಡಿಯಾ ಯಾವತ್ತೂ ಕೂಡ ಒಂದಿಷ್ಟು ಕೂಡ ಪ್ರಚಾರನ ನೀಡಲಿಲ್ಲ. ಯಾಕಂದ್ರೆ ಇದು ಮೋದಿ ಮತ್ತು ಅಮಿತ್ ಶಾ ಅವರ ವಿರುದ್ಧವಾಗಿರ್ತಕ್ಕಂಥ ಒಂದು ಪ್ರಣಾಳಿಕೆ, ಒನ್ ಅಜೆಂಡಾ ಅಂತಕ್ಕಂಥ ತಿಳ್ಕೊಂಡು ಇವತ್ತು ಅದನ್ನ ಕೊಲೆಪ್ಸ್ ಮಾಡ್ಬೇಕೆಂಬ ಆ ಹೋರಾಟವನ್ನ ನಿರ್ನಾಮ ಮಾಡಬೇಕೆಂಬ ದೃಷ್ಟಿಕೋನದಿಂದ ಈ ರೀತಿಯಾಗಿ ಗೋಧಿಯ ಮೀಡಿಯಾಗಳು ಪ್ರಚಾರ ನೀಡಲಿಲ್ಲ. ಒಂದ್ ವೇಳೆ ಪ್ರಚಾರ ನೀಡಿದ್ರೆ ಯಾವತ್ತು ಶಿಕ್ಷಣ ಮಂತ್ರಿ ಆಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕಾಗಿತ್ತು, ಕೊಡ್ತಿದ್ದ, ಈಗಲೂ ಕೊಡ್ಲೇಬೇಕಾಗುತ್ತೆ. ಇನ್ನೂ ಕೂಡ ಅಲ್ಲಿ ಈ ಯುವಕರದ ವಿಚಾರಗಳು ನೋಡ್ಕೊಂಡ್ರೆ ನಾವು ರಕ್ತ ಸುರಿದ್ರು ಪರವಾಗಿಲ್ಲ, ನಮ್ಮ ಮೇಲೆ ಮೈಯೆಲ್ಲ ಹೊಡೆದ್ರು ಕೂಡ ನಾವು ಜಿಂಜರಿಲ್ಲ, ನಮ್ಮ ಮೇಲೆ ಗೋಲಿ ವಾರ ಮಾಡಿದ್ರು ಕೂಡ ನಾವು ಹೋಗೋದಿಲ್ಲ, ಇದನ್ನ ಮಾಡೇ ತೀರ್ತೀವಿ ಅಂತಕ್ಕಂಥ ಮಾತಿಗೆ ಯುವಕರ ಪಡೆ ಮತ್ತು ಯುವತಿಯರ ಪಡೆ ಮುನ್ನೋಗ್ತಾ ಇದೆ. ಅಲ್ಲಿ ವಿದ್ಯಾರ್ಥಿಗಳನ್ನ ದಿಗ್ಭ್ರಮೆಗೊಳ್ತಾ ಇದ್ದಾರೆ, ಸಿಕ್ಕ ಕಡೆಯಿಂದ ಹೊಡಿತಾ ಇದ್ದಾರೆ, ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಎಲ್ಲಿಗೆ ಬಂದಿವಿ ಅಂತ ಕೂಡ ಗೊತ್ತಾಗ್ತಾ ಇಲ್ಲ, ಹೆಂಗ್ ಬೇಕಂಗ್ ಮನಸ್ಸಿಗೆ ಬಂದಂಗ ಹೊಡಿತಾ ಇದ್ದಾರೆ. ಇದೇನಾ ಅಚ್ಚದಿಂದ ಮೋದಿ, ಇದೇನಾ ಅಮಿತ್ ಶಾ ಮುಚ್ಚದಿಂದ ಮೋದಿ ಅಂತಕ್ಕಂಥ ಪ್ರಶ್ನೆ ಕೇಳ್ತಾ ಇದ್ದಾರೆ. ಎಲ್ಲಿ ನೋಡಿದಲ್ಲಿ ಜೈ ಭೀಮ್ ಅಂತಕ್ಕಂಥ ಒಂದೇ ಒಂದು ಸ್ಲೋಗನ್ ಕೂಡ ಕೇಳಿ ಬರ್ತಾ ಇದೆ. ಇನ್ನೊಂದು ಬಿಟ್ರೆ ಬೇರೇನು ಕೇಳ್ತಾ ಇಲ್ಲ. ಅಲ್ಲೆಲ್ಲರೂ ಕೂಡ ದಲಿತರಿಲ್ಲ, ಅಲ್ಲೆಲ್ಲರೂ ಕೂಡ ಮುಸ್ಲಿಮರಿಲ್ಲ, ಅಲ್ಲಿ ಎಲ್ಲ ಜಾತಿ ಜನಾಂಗದ ಯುವಕರು ಬಂದಿದ್ದಾರೆ, ಎಲ್ಲ ಜಾತಿ ಜನಾಂಗದ ಮಹಿಳೆಯರು ಬಂದಿದ್ದಾರೆ, ಅನೇಕ ಜನ ತಾಯಿಂದಿರು ಬಂದಿದ್ದಾರೆ. ಅವರಿಗೂ ಕೂಡ ನ್ಯಾಯಸಮ್ಮತವಂತ ನ್ಯಾಯ ಬೇಕು. ನಮಗೆ ಈ ನೀಟ್ ಪರೀಕ್ಷೆಯಿಂದ ಮೋಸವಾಗಿದೆ, ಅಲ್ಲಿ ಸೋರಿಕೆ ಆಗಿದೆ, ಧರ್ಮೇಂದ್ರ ಪ್ರಧಾನ್ ಅಂತಕ್ಕಂಥ ಶಿಕ್ಷಣ ಮಂತ್ರಿ ಅವನೊಬ್ಬ ನಾಲಾಯಕ್ ಇದ್ದಾನೆ ಅಂತಕ್ಕಂಥ ಮಾತನ್ನ ಸಾವಿರಾರು ಜನ ಮಾತಾಡ್ತಾ ಇದ್ದಾರೆ. ಆದರೆ ಈ ಗೋಧಿ ಮೀಡಿಯಾಗಳು ಮಾತ್ರ ಈ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಬಿಜೆಪಿ ಸರ್ಕಾರದ ಫೇವರೇಬಲ್ ಆಗಿ ಕೆಲಸ ಮಾಡೋದನ್ನ ತೋರಿಸ್ತಾ ಇಲ್ಲ. ಇವತ್ತಿಷ್ಟೊಂದು ಲಾಠಿ ಚಾರ್ಜ್ ಆದ್ರೂ ಕೂಡ ಕೇವಲ ಈ ಬೆರಳಿಕೆಯಷ್ಟು ಮಾತ್ರ ಮಾಡಿದ್ದಾರೆ. ಅದೇ ಎಲ್ಲರೂ ಒಂದ್ ಕಡೆ ಬೇರೆ ಯಾರಾದ್ರೂ ಮಾಡಿದ್ರೆ ಅದು ಇವತ್ತು ಇಡೀ ಎಲ್ಲ ಮೀಡಿಯಾಗಳು ಕೂಡ ಡೆಬಿಟ್ ಅಲ್ಲಿ ಬರ್ತಾ ಇದ್ರು, ಡೆಬಿಟ್ ಮಾಡ್ತಾ ಇದ್ರು. ಈ ಮಕ್ಕಳು ಹೀಗೆ ಮಾಡಿದ್ರು, ಆ ಮಕ್ಕಳು ಹಾಗೆ ಮಾಡಿದ್ರು ಅಂತಕ್ಕಂಥ ಪ್ರಶ್ನೆ ಎದುರಾಗ್ತಾ ಇತ್ತು. ಈಗೆಲ್ಲ ಹೋಗಿದಾವೆ ಗೋಧಿ ಮೀಡಿಯಾಗಳು ಎನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಹಾಗಾಗಿ ಈಗಾಗಲೇ ಅನೇಕ ಜನ ಅಲ್ಲಿರ್ತಕ್ಕಂಥ ಪರಿಸರವಾದಿ ಸೋನಂ ಅವರ ಯಾಕೆ ಎತ್ಕೊಂಡು ಹೋದ ಮೇಲೆ ಇಷ್ಟೆಲ್ಲ ಗಲಾಟೆ ಆಗ್ಲಿಕ್ಕೆ ಕಾರಣ ಆಯ್ತು. ಹೇಗಾದ್ರೂ ಮಾಡಿ ನಮ್ಮನ್ನ ಕಪಿಮುಷ್ಟಿಗೆ ಇಟ್ಕೊಳ್ತಾರೆ ಅಂತಕ್ಕಂಥ ವಿಚಾರವನ್ನ ಅಲ್ಲಿರ್ತಕ್ಕಂಥ ಯುವಕರು ಮತ್ತು ಯುವತಿಯರು, ಅಲ್ಲಿರ್ತಕ್ಕಂಥ ಬಂದಂತ ಪರಿಸರವಾದಿಗಳು ಕೂಡ ವಿಚಾರ ಮಾಡಿದ್ರು. ಯಾವ ಕಾರಣಕ್ಕಾಗಿ ಅವರನ್ನ ತೆಗೆದುಕೊಂಡು ಹೋದ್ರು, ಯಾಕೆ ಅವರನ್ನ ಈ ಒಂದು ಹೋರಾಟವನ್ನ ಹಿಂಪಡಿಸಬೇಕು, ಈ ಹೋರಾಟವನ್ನ ಇಲ್ಲಿಗೆ ಕೊಲೆಪ್ಸ್ ಮಾಡಬೇಕು ಅನ್ನೋಂಥ ಕಾರಣವೇ ಮೋದಿ ಮತ್ತು ಅಮಿತ್ ಶಾ ಅಜೆಂಡವಾಗಿತ್ತು. ಹಾಗಾಗಿ ಅದೆಷ್ಟು ಗೋಧಿ ಮೀಡಿಯಾಗಳು ಕೂಡ ಅವ್ರದೇ ದಾಟಿಯಲ್ಲಿ ಒಂದಿಷ್ಟು ತಮ್ಮದೇ ರೀತಿಯಲ್ಲಿ ರೀಲ್ಸ್ ಗಳು ಮಾಡ್ತಾ ಇದ್ರು, ಯೂಟ್ಯೂಬ್ ಅಪ್ಲೋಡ್ ಮಾಡ್ತಾ ಇದ್ರು. ಆದ್ರೆ ಯಾವುದೇ ಕಾರಣಕ್ಕೂ ಎಷ್ಟೊಂದು ಜನ ಬಂದು ಸಂಸತ್ ಭವನಕ್ಕೆ ನುಗ್ಗುತ್ತೆ ಅಂತಕ್ಕಂಥ ಪ್ರಶ್ನೆ ಕೂಡ ಇವತ್ತು ಯಾರು ಕೂಡ ಊಹಿಸ್ಕೊಳ್ಳೋಕ್ಕೂ ಆಗಿಲ್ಲ. ಅಲ್ಲಿ ಜಂತರ್ ಮಂತರಲ್ಲಿ ಜನ ನೋಡ್ಕೊಂಡ್ರೆ ಸಾಕು, ನರೇಂದ್ರ ಮೋದಿಯ ಟೊಂಕ ಡೀಲಾ ಆಗೋಗಿದೆ, ಅಮಿತ್ ಶಾ ಬೆರಗಾಗಿ ಹೋಗಿದ್ದಾರೆ. ಹೀಗಾಗಿ ಇನ್ನು ಮುಂದೆ ನಮ್ಮ ಆಟ ನಡೆಯಲ್ಲ ಅಂತ ಗೊತ್ತಾಗಿದೆ. ಇನ್ನೂ ಹೆಚ್ಚಾದ್ರೆ ಇನ್ನೂ ಸಾವಿರಾರು ಜನ ವಿದ್ಯಾರ್ಥಿನಿಯರು ಬರ್ತಾರೆ, ಅಲ್ಲಿ ಲಕ್ಷಾಂತರ ಜನ ಇನ್ನೂ ಸೇರ್ತಾರೆ. ಇನ್ನೂ ಹೆಚ್ಚಿಗೆ ಏನಾದ್ರೆ ಪರವಾಗಿಲ್ಲ, ಇನ್ನೂ ಜೀವ ಹೋದ್ರೂ ಚಿಂತೆ ಇಲ್ಲ ಅಂತಕ್ಕಂಥ ಪಣಕ್ಕೆ ತೊಟ್ಟಿದ್ದಾರೆ ನಿರುದ್ಯೋಗಿಗಳು. ಒಂದು ಕಡೆಯಿಂದ ನಾವು ಇಲ್ಲಿ ಬಂದಿದೀವಿ, ನಾವು ಎಲ್ಲಿ ನಿಂತ್ಕೊಂಡಿದೀವಿ, ನೀರು ಕುಡ್ದಿರಾ ಅಂತ ಕೇಳೋರಿಲ್ಲ, ರಕ್ಷಣೆ ಕೊಡೋರು ಯಾರು ಇಲ್ಲ, ಮೈ ಮೇಲೆ ಸಿಕ್ಕಂಗೆ ಹೊಡಿತಾ ಇದ್ದಾರೆ. ಈ ಹೊಡೆದಿದ್ದ ಗಾಯಗಳು ನೋಡಿದ್ರು ಕೂಡ ಆ ಕನಿಕರ ಪೊಲೀಸರಿಗೆ ಬರ್ತಾ ಇಲ್ಲ. ಇದೆಲ್ಲ ಮಾಡಿಸಿ ಕೇಳಿದ್ದೆ ಮೋದಿ ಅಂಡ್ ಅಮಿತ್ ಶಾ ಎನ್ನುವಂತ ಮಾತು ಸಾರ್ವಜನಿಕರಿಗೆ ಗೊತ್ತಾಗ್ತಾ ಇದೆ. ಇದೇನಾ ಅಚ್ಚೆ ದಿನ ಅಂದ್ರೆ ಮೋದಿ ಅವರೇ, ಇದೇನಾ ಅಚ್ಚೆ ದಿನ ಅಂದ್ರೆ ಹೀಗೇನಾ ಮೋದಿ ಅವರು ಅಂತಕ್ಕಂಥ ಪ್ರಶ್ನೆ ಕೇಳ್ತಾ ಇದೆ. ಹಾಗಾದ್ರೆ ಇಷ್ಟು ಜನಗಳನ್ನ ಹೀಗೆಲ್ಲ ಹೊಡಿಸಿ ಬಡಿಸಿ ಅವ್ರ ತಲೆ ಹೊಡೆದು ಅವರಿಗೆ ರಕ್ತ ಸುರಿಸುವ ಹಾಗೆ ಅವ್ರ ಮೇಲೆ ಹಸಿರು ಶಿರ್ವಾಯನ್ನ ಬಿಟ್ಟು ಅದಲ್ಲದೆ ಗುವಾಳಿಯಲ್ಲಿ ಗುಂಡು ಹಾರಿಸುವಂತ ಕೆಲಸಕ್ಕೆ ನೀವು ಪ್ರಯತ್ನ ಪಟ್ಟಿದ ಮೇಲೆ ನೀವು ವಿಶ್ವಮಾನವನ ಮೋದಿ ಅವರೇ,
ನೀವು ವಿಶ್ವಮಾನ ಆಗ್ಲಿಕ್ಕೆ ಹೊರಟಿದ್ದೀರಾ. ಇದೇ ನಿಮ್ಮ ವಿಶ್ವಮಾನದ ಕತೆ, ನಿಮ್ಮ ವಿಚಾರವನ್ನ ಸಾರ್ವಜನಿಕರಿಗೆ ಹೇಳಬೇಕಾಗಿದೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಈ ರೀತಿಯಾಗಿ ಪರಿಪರಿಯಾಗಿ ಬೇಡ್ಕೊಂಡು ಕೂಡ ಬಿಡ್ತಾ ಇಲ್ಲ. ಪೊಲೀಸರು ಸಿಕ್ಕಾಪಟ್ಟೆ ಲಾಠಿ ಈಟ್ಗಳನ್ನ ಬೀಸ್ತಾ ಇದ್ದಾರೆ, ಮೈ ಮೇಲೆ ನೀರು ಹಾಕ್ತಾ ಇದ್ದಾರೆ, ಅಶ್ರುವಾಯನ ಬಿಡ್ತಾ ಇದ್ದಾರೆ, ತುಬಾಕನ್ನು ಹಾರಿಸ್ತಾ ಇದ್ದಾರೆ, ಹಾಗೂ ಸಿಕ್ಕವ್ರ ಮೇಲೆ ಹೆಂಗ್ ಬೇಕಂಗೆ ಲಾಠಿ ಹಚ್ಚಿ ಹೊಡಿತಾ ಇದ್ದಾರೆ. ಈ ಹೊಡೆದಂತ ಇದೇನಾ? ಆ ಹೆಣ್ಣು ಮಕ್ಕಳು ಏನ್ ಪಾಪ ಮಾಡಿದ್ದಾರೆ? ಕರುಣೆ ಇಲ್ವಾ ನಿಮ್ಗೆ? ಇದೇನಾ ಅಚ್ಚೆ ದಿನ ಅಂದ್ರೆ? ಬೇಟಿ ಪಡಾವ್ ಅಂತ ಹೇಳ್ತಿರಲ್ಲ, ಇದೇನಾ ನೀವು ಅನ್ಸೋದು? ಹೀಗೇನಾ ಮೋದಿ ಅವರು ಅಂತಕ್ಕಂಥ ಪ್ರಶ್ನೆ ನಮ್ಮನ್ನು ಕೂಡ ಕಾಡ್ತಾ ಇದೆ. ಬಂಧುಗಳೇ, ಯಾರೆಲ್ಲ ಈ ಸುದ್ದಿ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇದನ್ನ ಇನ್ನಷ್ಟು ಜನರಿಗೆ ಫಾರ್ವರ್ಡ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಇದೇನಾ ಅಚ್ಚೆ ದಿನ್ ಮೋದಿ? ಇದೇನಾ ಅಚ್ಚೆ ದಿನ್ ಮೋದಿ ಅಂತಕ್ಕಂಥ ಪ್ರಶ್ನೆ ಮತ್ತೊಮ್ಮೆ ಕೇಳ್ತಾ ಇದ್ದೀವಿ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೇಳ್ತಾ ಇದ್ದಾರೆ. ಮತ್ತೆ ಸೋನಮ್ ಅವರನ್ನ ಅಲ್ಲಿನ ಬಿಡುಗಡೆ ಮಾಡಿಸಬೇಕು, ಸಾರ್ವಜನಿಕರಿಗೆ ಮಾತಾಡಿಸಬೇಕು, ಯಾಕೆ ಬಂಧನದಲ್ಲಿ ಇಟ್ಕೊಂಡಿದ್ದೀರಿ ಅಂತಕ್ಕಂಥ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದು ಕೇವಲ ಸಿಸಿಕೆ ಪಕ್ಷದ ಕಾರ್ಯಕರ್ತರಲ್ಲ, ಸಿಸಿಕೆ ಪಕ್ಷದಲ್ಲಿ ಬಂದಂತವರು ಅಲ್ಲ, ಇದು ಯಾವುದೋ ಒಂದು ಕಡೆ ಗೂಬೆ ಕೂರಿಸೋ ಕೆಲಸ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಹೀಗಾಗಿ ಅದರ ವಿರುದ್ಧ ಇವತ್ತು ದಂಗೆ ಹೇಳುವಂತಹ ಪರಿಸ್ಥಿತಿ ಎದುರಾಗಿದೆ. ಇನ್ನೂ ಒಂದು ಸ್ವಲ್ಪ ದಿನ ಕಾಳದೆ ಸಾಕು, ಇಲ್ಲಿ ನೇಪಾಳ ಆಗತಕ್ಕಂಥ ಘಟನೆ ಕೂಡ ಇಲ್ಲಿ ಮರುಕಳಿಸಬಹುದು ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಯಾಕಂದ್ರೆ ರಾಜಕಾರಣಿಗಳ ತಗುಲು ಚರ್ಮ ದಪ್ಪ ಹೋಗಿದೆ, ಅದಕ್ಕೆ ಯಾರು ಹೇಳೋರು ಕೇಳೋ ಇಲ್ಲದಂತಾಗಿದೆ. ಹಾಗಾಗಿ ಇವತ್ತು ನೇಪಾಳದಲ್ಲಿ ಆಗಿರ್ತಕ್ಕಂಥ ಘಟನೆ ಇಲ್ಲಿ ಭಾರತದಲ್ಲಿ ಆದರೆ ನಿಜಕ್ಕೂ ಅಕ್ಷರಶಃ ದಂಗ ಹೋಗುವಂತ ಪರಿಸ್ಥಿತಿ ಎದುರಾಗುತ್ತೆ ಎನ್ನುವಂತ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಚ್ಚೆ ದಿನ್ಗೆ ನಮಸ್ತೆ.